ಹುಡುಗರನ್ನು ಆನ್ ಮಾಡುವ 16 ವಿಲಕ್ಷಣ ವಿಷಯಗಳು. ನಿಮ್ಮ ಮನುಷ್ಯನನ್ನು ಪ್ರಚೋದಿಸುವ ಅನಿರೀಕ್ಷಿತ, ಗೋಡೆಯಿಂದ ಹೊರಗಿರುವ ವಿಷಯಗಳನ್ನು ಅನ್ವೇಷಿಸಿ. ಸ್ಪಷ್ಟವಾದ ಚಲನೆಗಳಿವೆ, ಹೌದು, ಆದರೆ ಈ ಸೂಕ್ಷ್ಮ ಸೂಚನೆಗಳು ಅವನನ್ನು ಆಶ್ಚರ್ಯಗೊಳಿಸುತ್ತದೆ ಮತ್ತು ಸಂತೋಷಪಡಿಸುತ್ತದೆ. 1. ಅಸಾಮಾನ್ಯ ಕಾಮೋತ್ತೇಜಕಗಳು. ನಿಸ್ಸಂಶಯವಾಗಿ ದೇಹವನ್ನು ಅಪ್ಪಿಕೊಳ್ಳುವ ಮೇಳವನ್ನು ಧರಿಸುವುದು ಅಥವಾ ಒಟ್ಟಿಗೆ ಮಾದಕ ಫ್ಲಿಕ್ ಅನ್ನು ನೋಡುವುದು ಮನುಷ್ಯನ ಮನಸ್ಥಿತಿಯನ್ನು ಪಡೆಯಬಹುದು. ಆದರೆ ಕೆಲವು ಆಶ್ಚರ್ಯಕರ ದೃಶ್ಯಗಳಿವೆ ಮತ್ತು ಪರಿಮಳಗಳು ಸಹ ಹುಡುಗರಿಗೆ ಸಮಾನವಾಗಿ ಪ್ರಚೋದಿಸುತ್ತದೆ. ಇಲ್ಲಿ ತಜ್ಞರು ಪುರುಷರಿಗಾಗಿ ಟಾಪ್ 10 ಅತ್ಯಂತ ಅನಿರೀಕ್ಷಿತ ಟರ್ನ್ಆನ್ಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ನೀವು ನಂಬದ ರೀತಿಯಲ್ಲಿ ವಿಷಯಗಳನ್ನು ಮಸಾಲೆ ಮಾಡಲು ನೀವು ಅವುಗಳನ್ನು ಹೇಗೆ ಬಳಸಬಹುದು. 2. ಸ್ವಾಭಾವಿಕತೆ. $1 ಮಿಲಿಯನ್ ಮ್ಯಾಚ್ಮೇಕರ್ನ ಪ್ಯಾಟಿ ಸ್ಟಾಂಜರ್ ಪ್ರಕಾರ, ಪುರುಷರನ್ನು ಆನ್ ಮಾಡುವ ನಿರ್ದಿಷ್ಟ ಯುವಕರ ಆವರ್ತನೆಯಿದೆ. ನಾನು ಬ್ಲೀಚರ್ಗಳ ಹಿಂದೆ ಹೋಗಿ ಹೊರಬರಲು ಬಯಸುತ್ತೇನೆ ಎಂಬ ಭಾವನೆಯನ್ನು ಪ್ರದರ್ಶಿಸಲು ಅವರು ನಿಮ್ಮನ್ನು ಹುಡುಕುತ್ತಿದ್ದಾರೆ ಎಂದು ಚಿಕಾಗೋ ಟ್ರಿಬ್ಯೂನ್ಗೆ ನೀಡಿದ ಇತ್ತೀಚಿನ ಸಂದರ್ಶನದಲ್ಲಿ ಸ್ಟೇಂಜರ್ ಹೇಳಿದರು. 3. ನಿಮ್ಮ ದುರ್ಬಲತೆ. ಇದು ನುಂಗಲು ಕಠಿಣ ಮಾತ್ರೆಯಾಗಿದೆ, ಆದರೆ ಶಕ್ತಿಯುತ ವೃತ್ತಿಯನ್ನು ಹೊಂದಿರುವ ಮಹಿಳೆಯರು ತಮ್ಮ ಸಂಬಂಧಗಳಲ್ಲಿ ಹೇಗೆ ಅನನುಕೂಲವಾಗಬಹುದು ಎಂಬುದನ್ನು ಸ್ಟಾಂಗರ್ ವಿವರಿಸುತ್ತಾರೆ. ನಿಮ್ಮ ಕೆಲಸಕ್ಕಾಗಿ ನೀವು ತುಂಬಾ ಸಮಯವನ್ನು ವಿನಿಯೋಗಿಸಿದಾಗ ನೀವು ಶಾರ್ಕ್ ಆಗುತ್ತೀರಿಯೇ ಎಂದು ಸ್ಟೇಂಜರ್ ಹೇಳಿದರು. ಪುರುಷರು ಸಾಮಾನ್ಯವಾಗಿ ಉಷ್ಣತೆ ಮತ್ತು ಮಾಧುರ್ಯ ಮತ್ತು ದುರ್ಬಲತೆಗೆ ಆಕರ್ಷಿತರಾಗುತ್ತಾರೆ. ನೀವು ಆಲ್ಫಾ ಆದಾಗ ಅವರು ಬೀಟಾ ಆಗುತ್ತಾರೆ. ತದನಂತರ ಏನಾಗುತ್ತದೆ ಎಂದರೆ ನೀವು ಬೀಟಾವನ್ನು ಡೇಟ್ ಮಾಡಬೇಕಾಗುತ್ತದೆ, ಆದರೆ ನೀವು ಬೀಟಾವನ್ನು ಬಯಸುವುದಿಲ್ಲ. 4. ನೀವು ಇತರರಿಗೆ ಸಹಾಯ ಮಾಡುವುದನ್ನು ನೋಡಿ. ಮುಂದಿನ ಬಾರಿ ನೀವು ಸ್ವಲ್ಪ ಕ್ರಿಯೆಯನ್ನು ಹುಡುಕುತ್ತಿರುವಾಗ ನೀವು ಒಟ್ಟಿಗೆ ಸ್ವಯಂಸೇವಕರಾಗಿ ದಿನವನ್ನು ಕಳೆಯಲು ಬಯಸಬಹುದು ಅಥವಾ ಕನಿಷ್ಠ ನಿಮ್ಮ ಕೆಲವು ಫೋಟೋಗಳನ್ನು ಉತ್ತಮ ರೀತಿಯಲ್ಲಿ ಹಂಚಿಕೊಳ್ಳಿ. ಬ್ರಿಟಿಷ್ ಜರ್ನಲ್ ಆಫ್ ಸೈಕಾಲಜಿಯಲ್ಲಿನ ಆಗಸ್ಟ್ 2016 ರ ಅಧ್ಯಯನದ ಪ್ರಕಾರ, ಇತರರಿಗೆ ಸಹಾಯ ಮಾಡುವ ಜನರು ವಿರುದ್ಧ ಲಿಂಗಕ್ಕೆ ಹೆಚ್ಚು ಅಪೇಕ್ಷಣೀಯರಾಗಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಹೆಚ್ಚು ಆಗಾಗ್ಗೆ ಲೈಂಗಿಕತೆಯನ್ನು ಹೊಂದಿರುತ್ತಾರೆ. ನಮ್ಮ ಜಾತಿಗಳಲ್ಲಿ ಪರಹಿತ ಚಿಂತನೆಯು ವಿಕಸನಗೊಂಡಿದೆ ಎಂದು ತೋರುತ್ತದೆ, ಏಕೆಂದರೆ ಇದು ಇತರ ಆಧಾರವಾಗಿರುವ ಅಪೇಕ್ಷಣೀಯ ಗುಣಗಳ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ವ್ಯಕ್ತಿಗಳಿಗೆ ಸಂತಾನೋತ್ಪತ್ತಿ ಮಾಡಲು ಸಹಾಯ ಮಾಡುತ್ತದೆ ಎಂದು ನಿಪಿಸ್ಸಿಂಗ್ ವಿಶ್ವವಿದ್ಯಾಲಯದ ಪ್ರಮುಖ ಅಧ್ಯಯನ ಲೇಖಕ ಸ್ಟೀವನ್ ಅರ್ನಾಕಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. 5. ಅಲಭ್ಯತೆ. ಇದು ಸಂಬಂಧದ ಪ್ರಾರಂಭದಲ್ಲಿ ಅವನಿಗೆ ಬಿಸಿಯಾಗುವುದಿಲ್ಲ ಮತ್ತು ತೊಂದರೆಗೊಳಗಾಗುವುದಿಲ್ಲ. ಸ್ವಲ್ಪ ಸಮಯದವರೆಗೆ ಮದುವೆಯಾದ ಪುರುಷರು ಒಟ್ಟಿಗೆ ಸಮಯ ಕಳೆಯುವುದು, ಭೋಜನ ಮತ್ತು ಮನೆಯಲ್ಲಿ ಚಲನಚಿತ್ರ ಅಥವಾ ಹಾಸಿಗೆಯಲ್ಲಿ ಓದುವುದು ಒಂದು ಎಂದು ವೆಬ್ಗೆ ಒಪ್ಪಿಕೊಂಡರು. ಭಾವನಾತ್ಮಕ ಅನ್ಯೋನ್ಯತೆಯಿಂದಾಗಿ ಆನ್ ಮಾಡಿ. 6. ಪೀಕ್ ಕೇಬು ನುಡಿಸುತ್ತಿದೆ. ಸರಿ, ಇದು ಒಂದು ದೊಡ್ಡ ಆಶ್ಚರ್ಯವನ್ನು ಉಂಟುಮಾಡುವುದಿಲ್ಲ. ಪುರುಷರು ದೃಷ್ಟಿ ಜೀವಿಗಳು ಎಲ್ಲಾ ನಂತರ, ಆದರೆ ಅದರ ಆಟವನ್ನು ಮಾಡುವ ಬಗ್ಗೆ ಹೇಳಲು ಏನಾದರೂ ಇದೆ. ಅವನಿಗೆ ಒಂದು ಸ್ನೀಕ್ ಪೀಕ್ ನೀಡಿ ಮತ್ತು ನಂತರ ಮತ್ತೆ ಮುಚ್ಚಿಡಿ. ಒಮ್ಮೆ ನೀವು ಬೆತ್ತಲೆಯಾಗಿದ್ದರೆ, ನಿಮ್ಮ ದೇಹವನ್ನು ಅವನ ಮೇಲೆ ವಿವಿಧ ದಿಕ್ಕುಗಳಲ್ಲಿ ತಿರುಗಿಸುವ ಮೂಲಕ ಅವನನ್ನು ಕೀಟಲೆ ಮಾಡಿ ಎಂದು ಲೈಂಗಿಕ ತಜ್ಞ ಅವ ಕ್ಯಾಡೆಲ್ ಪಿಎಚ್ಡಿ ಸಲಹೆ ನೀಡಿದರು. ಕಾಸ್ಮೋಪಾಲಿಟನ್ನಲ್ಲಿ 7. ಕುಂಬಳಕಾಯಿ ಪೈ ವಾಸನೆ. ಮಹಿಳೆಯರೇ, ಶನೆಲ್ ಸಂಖ್ಯೆ 5 ಅನ್ನು ಮರೆತುಬಿಡಿ. ಚಿಕಾಗೋದ ವಾಸನೆ ಮತ್ತು ರುಚಿ ಸಂಶೋಧನಾ ಕೇಂದ್ರವು ಲ್ಯಾವೆಂಡರ್ನೊಂದಿಗೆ ಬೆರೆಸಿದ ಕುಂಬಳಕಾಯಿಯ ಪರಿಮಳವು ಪುರುಷರ ಶಿಶ್ನ ರಕ್ತದ ಹರಿವನ್ನು 23 ಇತರ ಸುಗಂಧಗಳನ್ನು ಹೆಚ್ಚಿಸಿದೆ ಎಂದು ಕಂಡುಹಿಡಿದಿದೆ. ಏಕೆ? ಸಂಯೋಜನೆಯು ಸಂತೋಷದಿಂದ ತುಂಬಿದ ಊಟದ ನೆನಪುಗಳನ್ನು ಕಲ್ಪಿಸಿಕೊಳ್ಳಬಹುದು ಅಥವಾ ಪುರುಷರಿಗೆ ಹೆಚ್ಚುವರಿ ವಿಶ್ರಾಂತಿಯನ್ನು ಉಂಟುಮಾಡಬಹುದು. ಥ್ಯಾಂಕ್ಸ್ಗಿವಿಂಗ್ ಸಿಹಿತಿಂಡಿಗಳು ಮತ್ತು ಪಾಟ್ಪೌರಿಗಳು ಸಾಕಷ್ಟು ಮುಗ್ಧವೆಂದು ತೋರುತ್ತದೆ, ಆದರೆ ಲ್ಯಾವೆಂಡರ್ ಚಿಗುರು ಪಕ್ಕದಲ್ಲಿ ಪೈ ಅನ್ನು ತಯಾರಿಸಿ ಮತ್ತು ನಿಮ್ಮ ಪತಿ ಇದ್ದಕ್ಕಿದ್ದಂತೆ ಮಲಗುವ ಕೋಣೆಗೆ ಪ್ರವಾಸವನ್ನು ತೆಗೆದುಕೊಳ್ಳಲು ಬಯಸಬಹುದು. 8. ಭಯ. ಟರ್ನ್ ಆನ್ ಆಗಿ ಭಯೋತ್ಪಾದನೆ. ಅದು ಹಾಗೆ ತೋರುತ್ತದೆ. ಬ್ರಿಟಿಷ್ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಸಂಶೋಧಕರು 2 ಪ್ರತ್ಯೇಕ ಸೇತುವೆಗಳ ಮೇಲೆ ನಿಲ್ಲಲು 2 ಸೆಟ್ ಪುರುಷರನ್ನು ಕಳುಹಿಸಿದರು. ಒಂದು ಧೈರ್ಯ ತುಂಬುವ ಗಟ್ಟಿಮುಟ್ಟಾದ ಮತ್ತು ಇನ್ನೊಂದು ಉದ್ದ, ಅಲುಗಾಡುವ ಮತ್ತು ಗಾಳಿಯಲ್ಲಿ 230 ಅಡಿಗಳಷ್ಟು ಅಮಾನತುಗೊಂಡಿತ್ತು. ಮುಂದೆ ಸಮೀಕ್ಷೆಯನ್ನು ಭರ್ತಿ ಮಾಡಲು 2 ಗುಂಪುಗಳನ್ನು ಕೇಳಲು ಅವರು ಸುಂದರ ಮಹಿಳಾ ಸಹಾಯಕರನ್ನು ಕಳುಹಿಸಿದರು. ಅನಿಶ್ಚಿತ ಸೇತುವೆಯ ಮೇಲಿದ್ದವರು ಅವಳ ಪ್ರಶ್ನೆಗಳಿಗೆ ಹೆಚ್ಚು ಅಪಾಯಕಾರಿ ಉತ್ತರಗಳನ್ನು ನೀಡಿದರು. ಬೆದರಿಕೆಯ ಭಾವನೆಯು ಮೆದುಳಿನಲ್ಲಿನ ಪ್ರಚೋದನೆಗೆ ಸಂಬಂಧಿಸಿದೆ, ಅದು ಆ ಪುರುಷರನ್ನು ತೆರೆಯಲು ಪ್ರೇರೇಪಿಸಿರಬಹುದು. ಆತಂಕವು ಅಂತಹ ಪರಿಣಾಮಕಾರಿ ಮುನ್ನೋಟ ಎಂದು ಯಾರಿಗೆ ತಿಳಿದಿದೆ? 9. ಬಣ್ಣ ಕೆಂಪು.
ನಿಮ್ಮ ಮುಂದಿನ ದಿನಾಂಕಕ್ಕಾಗಿ ಆ ಚಿಕ್ಕ ಕೆಂಪು ಉಡುಪನ್ನು ಪರಿಗಣಿಸಿ. ಜರ್ನಲ್ ಆಫ್ ಪರ್ಸನಾಲಿಟಿ ಅಂಡ್ ಸೋಷಿಯಲ್ ಸೈಕಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನದಲ್ಲಿ ವಿವಿಧ ಬಣ್ಣದ ಬಟ್ಟೆಗಳನ್ನು ಧರಿಸಿರುವ ಮಹಿಳೆಯರ ಚಿತ್ರಗಳನ್ನು ರೇಟ್ ಮಾಡಲು ಸಂಶೋಧಕರು ಪುರುಷರಿಗೆ ಸೂಚಿಸಿದ್ದಾರೆ. ಕಡುಗೆಂಪು ಬಣ್ಣದಲ್ಲಿರುವ ಹೆಂಗಸರು ಹೆಚ್ಚು ಆಕರ್ಷಕವಾಗಿದ್ದಾರೆಂದು ಹುಡುಗರು ಹೇಳಿದರು. ಅದೇ ಮಹಿಳೆಯರಿಗಿಂತ ಇತರ ಬಣ್ಣಗಳನ್ನು ಧರಿಸುತ್ತಾರೆ. ಸಾಂಸ್ಕೃತಿಕ ಕಂಡೀಷನಿಂಗ್. ಕೆಂಪು ಬೆಳಕಿನ ಜಿಲ್ಲೆಗಳು ಮತ್ತು ಗುಲಾಬಿ ಪ್ರೇಮಿಗಳ ದಿನದ ಹೃದಯಗಳಿಗೆ ಧನ್ಯವಾದಗಳು ಮನವಿಯಲ್ಲಿ ಒಂದು ಪಾತ್ರವನ್ನು ವಹಿಸಬಹುದು. ಆದರೆ ಜೀವಶಾಸ್ತ್ರವು ದೂಷಿಸಬಹುದಾಗಿದೆ. ಹೆಣ್ಣು ಮಾನವರು ಮತ್ತು ಇತರ ಸಸ್ತನಿಗಳು ಅಂಡೋತ್ಪತ್ತಿ ಮಾಡುವ ಮೊದಲು ಮುಖದಲ್ಲಿ ಕೆಂಪಾಗುತ್ತವೆ. ಇದು ಈ ಅತ್ಯಂತ ಫಲವತ್ತಾದ ಸಮಯದಲ್ಲಿ ಪುರುಷರನ್ನು ಆಕರ್ಷಿಸುತ್ತದೆ. 10. ಉದ್ದವಾದ, ಆಕಾರದ ತೋಳುಗಳು. ನಿಮ್ಮ ಆಟಗಳಿಗೆ ವಿರಾಮ ನೀಡಲು ನೀವು ಬಯಸಬಹುದು ಮತ್ತು ಬದಲಿಗೆ ನಿಮ್ಮ ತೋಳುಗಳನ್ನು ಟೋನ್ ಮಾಡುವತ್ತ ಗಮನಹರಿಸಿ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿರುವ ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಸಂಶೋಧಕರು ಪುರುಷ ಸ್ವಯಂಸೇವಕರಿಗೆ ಮಹಿಳೆಯರ ವಿಡಿಯೋಗಳನ್ನು ತೋರಿಸಿದರು. ಪುರುಷರು ಸತತವಾಗಿ ಉದ್ದನೆಯ ತೋಳುಗಳನ್ನು ಹೊಂದಿರುವವರನ್ನು ಅತ್ಯಂತ ಆಕರ್ಷಕವೆಂದು ರೇಟ್ ಮಾಡುತ್ತಾರೆ, ಆದರೆ ಉದ್ದವಾದ ಕಾಲುಗಳನ್ನು ಹೊಂದಿರುವ ಮಹಿಳೆಯರು ಪಟ್ಟಿಯನ್ನು ಸಹ ಮಾಡಲಿಲ್ಲ. ಫಲಿತಾಂಶಗಳ ಹಿಂದಿನ ಸಿದ್ಧಾಂತ: ಉದ್ದನೆಯ ತೋಳುಗಳು ಮಹಿಳೆಯನ್ನು ತೆಳ್ಳಗೆ ಕಾಣುವಂತೆ ಮಾಡಬಹುದು, ಅವಳು ಹೆಚ್ಚು ಕ್ರಿಯಾತ್ಮಕವಾಗಿರುವುದನ್ನು ಸೂಚಿಸುತ್ತದೆ ಅಥವಾ ಅವಳು ಉತ್ತಮ ಅಪ್ಪುಗೆಯನ್ನು ನೀಡುವಂತೆ ಸೂಚಿಸಬಹುದು. 11. ಹೊಂದಾಣಿಕೆಯ ಒಳ ಉಡುಪು ಮತ್ತು ಪುರುಷರು ಬಣ್ಣಗಳು ಅಥವಾ ಬಟ್ಟೆಗಳ ಬಗ್ಗೆ ಮೆಚ್ಚದ ಕಾರಣ ಅಲ್ಲ, ಬದಲಿಗೆ ವ್ಯಕ್ತಿಗಳು ಒಳ ಉಡುಪುಗಳನ್ನು ಸಂಯೋಜಿಸಲು ಬಯಸುತ್ತಾರೆ ಏಕೆಂದರೆ ಮಹಿಳೆ ಹೆಚ್ಚುವರಿ ಹಣ ಮತ್ತು ಶಕ್ತಿಯನ್ನು ಬಟ್ಟೆಗೆ ಹಾಕುತ್ತಾರೆ ಎಂದು ತೋರಿಸುತ್ತದೆ. ಆದರೆ ಅವನನ್ನು ಹೊರತುಪಡಿಸಿ ಯಾರೂ ನೋಡುವುದಿಲ್ಲ ಎಂದು ಸಂಬಂಧ ತಜ್ಞ ಏಪ್ರಿಲ್ ಮಸ್ಸಿನಿ ಹೇಳುತ್ತಾರೆ. ಥಿಂಕ್ ಡೇಟ್ ಲೈಕ್ ಎ ಮ್ಯಾನ್ ಲೇಖಕ. ಆದ್ದರಿಂದ ಮುಂದಿನ ಬಾರಿ ನಿಮ್ಮ ಸಂಗಾತಿಗೆ ಮಾದಕ ಸರ್ಪ್ರೈಸ್ ನೀಡಲು ನೀವು ಬಯಸಿದಾಗ ಹೊಸ ಹೊಂದಾಣಿಕೆಯ ಉಲ್ಲೇಖಿಸಲಾಗದ ವಿಷಯಗಳಿಗಾಗಿ ಸ್ಪ್ರಿಂಗ್ ಅನ್ನು ಪರಿಗಣಿಸಿ. ಆಕರ್ಷಣೆಯ ಡಬಲ್ ಡೋಸ್ಗಾಗಿ ಕೆಂಪು ಬಣ್ಣದಲ್ಲಿ ಜೋಡಿಯನ್ನು ಆರಿಸಿ. 12. ಪೂರ್ಣ ಸೊಂಟ ಮತ್ತು ತೊಡೆಗಳು. ನಿಮ್ಮ ದೇಹವನ್ನು ಪ್ರೀತಿಸಲು ಇನ್ನೊಂದು ಕಾರಣ: ನೀವು ಪ್ರತಿಮೆಯ ಮಾದರಿಯಲ್ಲದಿದ್ದರೆ, ಅಂದರೆ ಅನೇಕ ಪುರುಷರು ದಪ್ಪವಾದ ತೊಡೆಗಳನ್ನು ಬಯಸುತ್ತಾರೆ. ಪಿಟ್ಸ್ಬರ್ಗ್ ವಿಶ್ವವಿದ್ಯಾನಿಲಯ ಮತ್ತು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಸಾಂತಾ ಬಾರ್ಬರಾದ ವಿಜ್ಞಾನಿಗಳ ಒಂದು ವಿಕಸನೀಯ ವಿವರಣೆಯೆಂದರೆ ದಪ್ಪವಾದ ಸೊಂಟ ಮತ್ತು ತೊಡೆಗಳು ಒಮೆಗಾ ವ್ಯವಕಲನ 3 ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತವೆ. ಇದು ನಿರೀಕ್ಷಿತ ಮಹಿಳೆಯ ರಕ್ತಪ್ರವಾಹದಿಂದ ಅವಳ ಜರಾಯುವಿಗೆ ಹಾದುಹೋಗುತ್ತದೆ, ಶಿಶುಗಳ ಮಿದುಳುಗಳನ್ನು ಪೋಷಿಸುತ್ತದೆ. ಆದರೆ ನಿಮ್ಮ ತೊಡೆಗಳು ತೆಳ್ಳಗಿನ ಭಾಗದಲ್ಲಿದ್ದರೆ ನೀವು ಇನ್ನೂ ನಿಮ್ಮ ಮಗುವನ್ನು ಚುರುಕಾಗಿಸಬಹುದು. 13. ಅವರ ಹತ್ತಿರ ಮಹಿಳೆಯರು. ಪ್ರೀತಿ ಭೇಟಿಯಲ್ಲಿರುವ ಮಹಿಳೆಯರಿಗೆ ಪ್ರಾಪಿಂಕ್ವಿಟಿ ಥಿಯರಿ ಆಫ್ ಅಟ್ರಾಕ್ಷನ್ ನಿಮ್ಮ ಪ್ರಸ್ತುತ ಸ್ಥಳಕ್ಕಿಂತ ಹೆಚ್ಚಿನದನ್ನು ನೋಡದಂತೆ ಸೂಚಿಸುತ್ತದೆ. ಪುರುಷರನ್ನು ಕೇವಲ ಸಾಮಾನ್ಯ ಅಂಶಗಳ ಆಧಾರದ ಮೇಲೆ ಮಾತ್ರವಲ್ಲದೆ ಸಾಮಾನ್ಯ ಹಂಚಿಕೆಯ ಸಾಮೀಪ್ಯದಿಂದ ಮಹಿಳೆಯರ ಕಡೆಗೆ ಸೆಳೆಯಬಹುದು ಎಂದು ಕೈಲೆನ್ ಲವ್ ಮತ್ತು ಲೈಫ್ ಆರ್ಕಿಟೆಕ್ಟ್ಸ್ ಮ್ಯಾಚ್ಮೇಕಿಂಗ್ ಸಂಸ್ಥೆಯ ಸಂಸ್ಥಾಪಕ ಕೈಲೆನ್ ರೋಸೆನ್ಬರ್ಗ್ ವಿವರಿಸುತ್ತಾರೆ. ಪುರುಷ ಸಹೋದ್ಯೋಗಿಗಳು ತಾವು ಮಾಡುವ ಅದೇ ರೆಸ್ಟೋರೆಂಟ್ಗಳಿಗೆ ಆಗಾಗ್ಗೆ ಭೇಟಿ ನೀಡುವ ಮಹಿಳಾ ಸಹೋದ್ಯೋಗಿಗಳನ್ನು ಅನುಸರಿಸುವ ಸಾಧ್ಯತೆಯಿದೆ ಎಂದು ರೋಸೆನ್ಬರ್ಗ್ ಹೇಳುತ್ತಾರೆ. ಪುರುಷರು ತಾವು ಬದಲಾವಣೆಯನ್ನು ಬಯಸುತ್ತಾರೆ ಎಂದು ಭಾವಿಸುತ್ತಾರೆ, ಅವರು ವಾಸ್ತವವಾಗಿ ಸ್ಥಿರತೆ ಮತ್ತು ಪರಿಚಿತತೆಗೆ ಪ್ರಬಲವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಅವರು ಸೇರಿಸುತ್ತಾರೆ. 14. ಅವರ ಸ್ತ್ರೀ ನೋಟವಲೈಕ್ಸ್. ಕೆಲವು ಮುಖ ಮತ್ತು ದೇಹದ ಅನುಪಾತಗಳು ಮಹಿಳೆಯನ್ನು ಪುರುಷರಿಗೆ ಹೆಚ್ಚು ಆಕರ್ಷಕವಾಗಿ ಮಾಡಬಹುದು ಎಂದು ನೀವು ಕೇಳಿರಬಹುದು. ಆದರೆ ಪುರುಷರ ಸ್ವಂತ ಮುಖಗಳು ಇದರ ಮೇಲೆ ಪರಿಣಾಮ ಬೀರಬಹುದು, ಏಕೆಂದರೆ ಅವರು ತಮ್ಮ ವೈಶಿಷ್ಟ್ಯಗಳಿಗೆ ಸಮಾನವಾದ ಅನುಪಾತದಲ್ಲಿರುವ ಮಹಿಳೆಯರಿಗೆ ಬೀಳುತ್ತಾರೆ ಎಂದು ರೋಸೆನ್ಬರ್ಗ್ ಹೇಳುತ್ತಾರೆ. ಹೋಮೋಗಮಿ. ನಾವು ಕೆಲವು ರೀತಿಯಲ್ಲಿ ನಮ್ಮನ್ನು ಹೋಲುವ ಜನರೊಂದಿಗೆ ಸಂಗಾತಿಯಾಗುವ ಸಿದ್ಧಾಂತವು ಇಲ್ಲಿ ನಡೆಯುತ್ತಿರಬಹುದು. ಬಹುಶಃ ವಿರೋಧಗಳು ಆಕರ್ಷಿಸುತ್ತವೆ ಎಂಬ ಹಳೆಯ ಗಾದೆ ಎರಡನೇ ನೋಟಕ್ಕೆ ಅರ್ಹವಾಗಿದೆ. 15. ನಿಮ್ಮ ನಗು. ಒಂದು ಸ್ಮೈಲ್ 1000 ಪದಗಳ ಮೌಲ್ಯದ್ದಾಗಿರಬಹುದು, ಆದರೆ ಸಂಪೂರ್ಣ ನಗು ನಿಮಗೆ ಮಲಗುವ ಕೋಣೆಯಲ್ಲಿ ಬಿಸಿ ರಾತ್ರಿಯನ್ನು ಗಳಿಸಬಹುದು. ಸ್ವಿಟ್ಜರ್ಲೆಂಡ್ನ ಬಾಸೆಲ್ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕ ಮತ್ತು ಇಂಟಿಮಿನಾ ವೈದ್ಯಕೀಯ ಸಲಹಾ ಮಂಡಳಿಯ ಸದಸ್ಯರಾದ ಮರಿಯಾ ಸೋಫೋಕ್ಲಿಸ್ ಅವರ ಪ್ರಕಾರ, ಪುರುಷರು ಮಹಿಳೆಯ ನಗುವಿನಿಂದ ಉಪಪ್ರಜ್ಞೆಯಿಂದ ಪ್ರಚೋದಿಸಲ್ಪಡುತ್ತಾರೆ. ಪ್ರಾಯಶಃ ಶಬ್ದವು ಲೈಂಗಿಕ ಸಮಯದಲ್ಲಿ ಅವರು ಕೇಳಬಹುದಾದ ನರಳುವಿಕೆಯನ್ನು ನೆನಪಿಸುತ್ತದೆ. ರಾ ಸೋಫೋಕ್ಲಿಸ್ ವಿವರಿಸುತ್ತಾರೆ. ತಮಾಷೆಯ ವ್ಯಕ್ತಿಯನ್ನು ಹುಡುಕಲು ಮತ್ತೊಂದು ಪ್ರೇರಕ. 16. ನಿಮ್ಮ ಸೆಕ್ಸ್ ಟಾಯ್ಸ್. ಮಹಿಳೆಯರು ತಮ್ಮ ಪಾಲುದಾರರ ಮುಂದೆ ವೈಬ್ರೇಟರ್ ಅನ್ನು ಬಳಸುವುದರಿಂದ ಅವರು ಬಾಹ್ಯ ಅಥವಾ ಮನನೊಂದಾಗುತ್ತಾರೆ ಎಂಬ ಭಯದಿಂದ ಆಗಾಗ್ಗೆ ಅನಾನುಕೂಲತೆಯನ್ನು ಹೊಂದಿರುತ್ತಾರೆ ಎಂದು CW
ಗೋಲ್ಡ್ಸ್ಟೈನ್ ಆರೋಗ್ಯ ಶಿಕ್ಷಣತಜ್ಞ ಮತ್ತು ಸ್ಯಾನ್ ಡಿಯಾಗೋ ಸೆಕ್ಶುಯಲ್ ಮೆಡಿಸಿನ್ ಆರೋಗ್ಯ ಸೌಲಭ್ಯದ ಕಾರ್ಯಕ್ರಮ ಸಂಯೋಜಕ ಹೇಳುತ್ತಾರೆ. ಆದರೆ ಅನೇಕ ಪುರುಷರು ತಮ್ಮ ಸಂಗಾತಿ ಲೈಂಗಿಕ ವರ್ಧನೆಯ ಉತ್ಪನ್ನಗಳನ್ನು ಬಳಸುವುದನ್ನು ವೀಕ್ಷಿಸಲು ನಂಬಲಾಗದಷ್ಟು ಪ್ರಚೋದಿಸುತ್ತಾರೆ. ಪುರುಷರು ದೃಷ್ಟಿಗೋಚರವಾಗಿ ಕಾರ್ಯನಿರ್ವಹಿಸುತ್ತಾರೆ, ಆದ್ದರಿಂದ ನೀವು ನಿಮ್ಮನ್ನು ಮೆಚ್ಚಿಕೊಳ್ಳುವುದನ್ನು ನೋಡುವುದು ಅವರು ತೊಡಗಿಸಿಕೊಂಡಿರಲಿ ಅಥವಾ ಇಲ್ಲದಿರಲಿ. ಆದ್ದರಿಂದ ಮಲಗುವ ಕೋಣೆಗೆ ರಂಗಪರಿಕರಗಳನ್ನು ತರಲು ನಾಚಿಕೆಪಡಬೇಡಿ.